ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ವಾರದ ಮೊದಲನೇ ಸುದ್ದಿ ಸದ್ದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಇವತ್ತು ಕೂಡ ಕೆಲವು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಿಮ್ಗೋಸ್ಕರ ತಂದಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಇವತ್ತಿನ ಸಂಚಿಕೆ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ನಾನು ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ಗಳು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂಸ್ ಹಾಗೂ ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಮಾಡೋ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗಾದ್ರೆ ಏನು ತಡ ಮಾಡೋದು ಬೇಡ, ನಾನು ನಿಮ್ಮ ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಮೊದಲನೇ ಸುದ್ದಿ ನೋಡೋದಾದ್ರೆ ನಿಮಗೆ ಗೊತ್ತಿರ್ಬೋದು, ಈಗಂತೂ ಗೇಮಿಂಗ್ ಲವರ್ಸ್ ತುಂಬ ಜಾಸ್ತಿ ಆಗಿದ್ದಾರೆ. ಅದಕ್ಕೆ ತಕ್ಕಾಗೆ ಗೇಮ್ಸ್ ಕೂಡ ಪ್ರತಿದಿನ ಹೊಸದಾಗಿ ಗೇಮ್ಸ್ ಕೂಡ ಬರ್ತಾನೆ ಇದೆ. ಅದ್ರ ಜೊತೆಗೆ ಗೇಮಿಂಗ್ ತಕ್ಕಂಗೆ ಗೇಮಿಂಗ್ ಆಕ್ಸೆಸರೀಸ್ ಕೂಡ ಬರ್ತಾ ಇದೆ. ಅದು ಸ್ಪೆಷಲ್ ಆಗಿ ಗೇಮ್ಸ್ಗೋಸ್ಕರನೇ ಅಂತ ಕೆಲವು ಹೊಸ ಲ್ಯಾಪ್ಟಾಪ್ಗಳು ಬರ್ತಾ ಇದ್ದಾವೆ, ಹೊಸ ಪಿ ಸಿಗಳು ಕೂಡ ಬರ್ತಾ ಇದೆ. ಅದೇ ರೀತಿ ಗೇಮ್ಸ್ಗೋಸ್ಕರನೇ ಅಂತ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಒಂದು ಗೇಮಿಂಗ್ ಮೌಸ್ ಲಾಂಚ್ ಆಗಿದೆ ಸ್ನೇಹಿತರೆ. ಅದರ ಹೆಸರು ಬಂದು ರೇಸರ್ ನಾಗಾ ಎಕ್ಸ್ ಅಂತ. ಹೆಸರೇ ವಿಚಿತ್ರವಾಗಿದೆ ಅಲ್ಲ ಸ್ನೇಹಿತರೆ? ಹೌದು, ಈ ಮೌಸ್ ಕೂಡ ಅಷ್ಟೇ ವಿಚಿತ್ರವಾಗಿದೆ. ಸಾಮಾನ್ಯವಾಗಿರೋ ಮೌಸ್ಗಳಲ್ಲಿ ಎಷ್ಟು ಬಟನ್ ಇರ್ಬೋದು ಸ್ನೇಹಿತರೆ? ಹಬ್ಬ ಅಂದ್ರೆ 3 ಬಟನ್ಗಳಿರ್ತವೆ. ಅದರಲ್ಲೂ ಲೆಫ್ಟ್ ಕ್ಲಿಕ್ ಒಂದು, ರೈಟ್ ಕ್ಲಿಕ್ ಒಂದು, ಮಧ್ಯದಲ್ಲಿ ಒಂದು ಸ್ಕ್ರಾಲ್ ಬಟನ್ ಅಂತ ಕೂಡ ಸಿಗ್ಬೋದು. ಆದ್ರೆ ಈ ಮೌಸ್ನಲ್ಲಿ 16 ಬಟನ್ಗಳಿದಾವೆ ಸ್ನೇಹಿತರೆ. ಬಹುಶಃ ಕೀಬೋರ್ಡ್ ಅವಶ್ಯಕತೆನೇ ಇಲ್ವೇನೋ, ಯಾಕೆಂದ್ರೆ ಈ ಮೌಸ್ನಲ್ಲೇ ಎಲ್ಲಾ ಬಟನ್ಸ್ಗಳು ಇರೋದ್ರಿಂದ ಕೀಬೋರ್ಡ್ನ ಅವಶ್ಯಕತೆ ತುಂಬಾ ಕಡಿಮೆ ಇರ್ಬೋದು. ಇನ್ನು ಈ ಮೌಸ್ ಬಗ್ಗೆ ನೋಡೋದಾದ್ರೆ ಇದು ಮಲ್ಟಿಪ್ಲೇಯರ್ ಆನ್ಲೈನ್ ಗೇಮಿಂಗ್ಗೋಸ್ಕರನೇ ಮಾಡಿರೋದು. ಇನ್ನು ಸದ್ಯಕ್ಕೆ ಇದನ್ನು ರೈಟ್ ಹ್ಯಾಂಡ್ ಯೂಸ್ ಮಾಡೋರಿಗೆ ಮಾತ್ರ ಡಿಸೈನ್ ಮಾಡಿರುವಂತದ್ದು. ಇನ್ನು ಇದರಲ್ಲಿ 5G ಅಡ್ವಾನ್ಸ್ಡ್ ಆಪ್ಟಿಕಲ್ ಸೆನ್ಸರ್ನ ಬಳಸಲಾಗಿದೆಯಂತೆ. ಹಾಗೆ ಈ ಮೌಸ್ನಲ್ಲಿ RGB ಲೈಟಿಂಗ್ ಕೂಡ ಕಾಣ್ಬೋದು. ಇನ್ನು ನಾನು ಆಗ್ಲೇ ಹೇಳ್ದಾಗೆ ಇದರಲ್ಲಿ 16 ಬಟನ್ಗಳಿದ್ದು 12 ಬಟನ್ ಆಕ್ಷನ್ ಬಟನ್ಗಳಾಗಿ ಯೂಸ್ ಮಾಡಬಹುದು. ಒಂದೊಂದು ಆಕ್ಷನ್ಗಳಿಗೂ ಒಂದೊಂದು ಸಪರೇಟ್ ಬಟನ್ನ ಅಳವಡಿಸಿದ್ದಾರೆ. ನೀವು ಝೂಮ್ ಇನ್ ಝೂಮ್ ಔಟ್ ಮಾಡೋದಕ್ಕೆ ಸ್ಕ್ರಾಲ್ ಬಟನ್ ಯೂಸ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದಕ್ಕೆ ಅಂತಾನೆ ಸಪರೇಟ್ ಆಗಿರೋ ಒಂದು ಬಟನ್ನ ಕ್ಲಿಕ್ ಮಾಡಬಹುದು. ಹಾಗೆ ಆಟೋ ರನ್ ಆಗಿರ್ಲಿ ಅಥವಾ ಆಟೋ ಶೂಟ್ ಆಗಿರ್ಲಿ, ಹೀಗೆ ಪ್ರತಿಯೊಂದಕ್ಕೂ ಸಪರೇಟ್ ಬಟನ್ಗಳನ್ನ ಕೊಡಲಾಗಿದೆ. ಇನ್ನು ಇದು ಒಂದು ಸ್ಪೆಷಲ್ ಆಗಿರೋ ಗೇಮಿಂಗ್ ಮೌಸ್ ಆಗಿರೋದ್ರಿಂದ ಇದರ ಬೆಲೆನೂ ಕೂಡ ಅಷ್ಟೇ ಸ್ಪೆಷಲ್ ಆಗಿದೆ. ಇನ್ನು ಇದರ ಬೆಲೆ ಬಂದು $80 ಸ್ನೇಹಿತರೆ. ಇನ್ನು ಇಂಡಿಯನ್ ಕರೆನ್ಸಿನಲ್ಲಿ ಹೇಳೋದಾದ್ರೆ ಅಂದಾಜು 5,800 ರೂಪಾಯಿಗಳಾಗ್ಬೋದು. ಆದ್ರೆ ಇದು ನಮ್ಮ ಇಂಡಿಯಾಗೆ ಯಾವಾಗ ಬರುತ್ತೆ ಅಂತ ಇನ್ನು ತಿಳಿದು ಬಂದಿಲ್ಲ. ಆದ್ರೆ ನೀವು ತಿಳಿಸಿ, ಒಂದು 6,000 ರೂಪಾಯಿ ಕೊಟ್ಟು ಬರೀ ಗೇಮಿಂಗ್ ಮೌಸ್ಗೋಸ್ಕರನೇ ಸ್ಪೆಂಡ್ ಮಾಡೋದು ವರ್ತ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಹಾನರ್ ಕಡೆಯಿಂದ 2 ಹೊಸ ಲ್ಯಾಪ್ಟಾಪ್ ಮಾಡೆಲ್ಗಳು ಲಾಂಚ್ ಆಗಿದ್ದಾವೆ. ಇದು ಬಂದು ಹಾನರ್ ಮ್ಯಾಜಿಕ್ ಬುಕ್ 14 ಮತ್ತು 15 ಅಂತ. ಇನ್ನು ಇದು ಸದ್ಯ ಚೈನಾದಲ್ಲಿ ಲಾಂಚ್ ಆಗಿದೆ. ಇನ್ನು ಇದರಲ್ಲಿ 11th ಜನರೇಷನ್ ಇಂಟೆಲ್ i7 ಕೋರ್ ಪ್ರೊಸೆಸರ್ ಹೊಂದಿದೆ. ಇನ್ನು ಇದರಲ್ಲೇ NVIDIA GeForce ಗ್ರಾಫಿಕ್ಸ್ ಕಾರ್ಡ್ ಕೂಡ ಹೊಂದಿದೆ. ಇನ್ನು ಹಾನರ್ ಹೇಳೋ ಪ್ರಕಾರ ಇದು ಹಳೆಯ ಲ್ಯಾಪ್ಟಾಪ್ ಮಾಡೆಲ್ಗಳಿಗಿಂತ 49% ಪರ್ಫಾರ್ಮೆನ್ಸ್ ಹೆಚ್ಚಿರುತ್ತಂತೆ. ಇನ್ನು ಈ ಲ್ಯಾಪ್ಟಾಪ್ ಬಗ್ಗೆ ನೋಡೋದಾದ್ರೆ ಇದು 14 ಇಂಚ್ ಫುಲ್ ಡಿಸ್ಪ್ಲೇ ಹೊಂದಿದ್ದು 16 GB ರ್ಯಾಮ್ ಮತ್ತು 512 MB ಸ್ಟೋರೇಜ್ ಅನ್ನು ಒಳಗೊಂಡಿದೆ. ಹಾಗೆ ಇದರಲ್ಲಿ ವೈಫೈ, ಡ್ಯುಯಲ್ ಆಂಟೆನಾ, ಹಾಗೆ ಬ್ಲೂಟೂತ್ 5.1 ವರ್ಷನ್, HDMI ಪೋರ್ಟ್ ಎಲ್ಲಾನು ಕೂಡ ಸಿಗುತ್ತೆ. ಇನ್ನು ಇದರಲ್ಲಿ 720p HD ವೆಬ್ ಕ್ಯಾಮೆರಾ ಹೊಂದಿದ್ದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದೆ. ಇನ್ನು ಇದರ ಬೆಲೆ ಬಂದು 2 ಲ್ಯಾಪ್ಟಾಪ್ಗಳ ಬೆಲೆ ಅಂದಾಜು 55,100 ರೂಪಾಯಿಗಳಾಗ್ಬೋದು. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಜಿಯೋ ಕಡೆಯಿಂದ ಒಂದು ಹೊಸ ಸುದ್ದಿ. ಅದೇನಂದ್ರೆ ಅವ್ರು ಇನ್ ಮುಂದೆ IoT ಡಿವೈಸಸ್ ನ ಲಾಂಚ್ ಮಾಡ್ತಾ ಇದಾರಂತೆ. ಈ IoT ಡಿವೈಸಸ್ ಏನಪ್ಪಾ ಅಂತಂದ್ರೆ ಇಂಟರ್ನೆಟ್ ನಿಂದ ಕೆಲಸ ಮಾಡುವಂತ ಎಲ್ಲಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು, ಅದು ಸೆಕ್ಯೂರಿಟಿ ಕ್ಯಾಮೆರಾ ಆಗಿರ್ಬೋದು, VR ಹೆಡ್ಸೆಟ್ ಆಗಿರ್ಬೋದು, ಹೀಗೆ ಪ್ರತಿಯೊಂದು ವರ್ಗದಲ್ಲೂ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಇದೊಂದು ತುಂಬಾ ಒಳ್ಳೆ ವಿಷಯ. ಯಾಕೆ ಅಂದ್ರೆ ಶಾಮಿನವರು ಕೂಡ ಎಲ್ಲಾ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ. ಆದರೆ ನಮ್ಮ ಮೇಡ್ ಇನ್ ಇಂಡಿಯಾ ಕಂಪನಿಯಾದ ಜಿಯೋ ಕಂಪನಿಯವರು ಕೂಡ ಇದೇ ರೀತಿ ಎಲ್ಲ ವರ್ಗದಲ್ಲೂ ಪ್ರಾಡಕ್ಟ್ಸ್ನ ಲಾಂಚ್ ಮಾಡೋದ್ರಿಂದ ಚೈನಾ ಪ್ರಾಡಕ್ಟ್ಸ್ನ ಕಟ್ ಮಾಡಿ ನಮ್ಮ ಇಂಡಿಯಾ ಪ್ರಾಡಕ್ಟ್ಸ್ನೇ ಕೊಂಡ್ಕೋಬಹುದು. ಇನ್ನು ಮೊದಲು CCTV ಕ್ಯಾಮ್ರಾ ಮತ್ತು ಹೈ ಕ್ವಾಲಿಟಿ ವಿಡಿಯೋ ಕಾಲಿಂಗ್ ಕ್ಯಾಮ್ರಾನ ಲಾಂಚ್ ಮಾಡ್ತಾ ಇದ್ದಾರೆ. ಇದನ್ನು ನಿಮ್ಮ ಟಿವಿಗೆ ಕನೆಕ್ಟ್ ಮಾಡಿ ಜಿಯೋ ಸೆಟಪ್ ಬಾಕ್ಸ್ ನಿಂದ ನೀವು ವಿಡಿಯೋ ಕಾಲ್ ಕೂಡ ಮಾಡಬಹುದು. ಮುಂದೆ ನೋಡೋಣ ಅವ್ರು ಇನ್ನು ಯಾವ್ಯಾವ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡ್ತಾರೆ ಅಂತ. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ರಿಯಲ್ಮಿನವರು ಕೂಡ ಇದರ ಬೆನ್ನಲ್ಲೇ ಅವರು ಕೂಡ IoT ಡಿವೈಸಸ್ನ
ಲಾಂಚ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅವರು ಕೂಡ ರೆಡ್ಮಿಗೆ ಒಂದು ಒಳ್ಳೆ ಪೈಪೋಟಿ ಕೊಡ್ತಾನೆ ಬಂದಿದ್ದಾರೆ. ಅದೇ ರೀತಿ ಅವರು ಕೂಡ ಒಂದಾದ್ಮೇಲೆ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾನೆ ಬಂದಿದ್ದಾರೆ. ಹಾಗೆ ಅವರು ಕೂಡ ನಂಬರ್ 1 ಆಡಿಯೋ ಬ್ರ್ಯಾಂಡ್ ಆಗಬೇಕು ಅಂತ ಪಣ ತೊಟ್ಟಿದ್ದಾರೆ. ಅದೇ ರೀತಿ ಅವರು ಕೂಡ 10 ಹಲವು ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡೋದ್ರಲ್ಲಿ ಸಿದ್ಧತೆ ಮಾಡ್ತಾ ಇದ್ದಾರೆ. ಅದು ಸ್ಮಾರ್ಟ್ ಟಿವಿಗಳಾಗಿರ್ಬೋದು, ವೈರ್ಲೆಸ್ ಸ್ಪೀಕರ್ಸ್ ಆಗಿರ್ಬೋದು, ಒಟ್ಟಿನಲ್ಲಿ ಒಂದು ಎಲೆಕ್ಟ್ರಿಕ್ ಟೂತ್ ಬ್ರಷ್ ನಿಂದ ಹಿಡಿದು ಸೂಟ್ ಕೇಸ್ ಮತ್ತಿನ್ನು ಹಲವಾರು ಪ್ರಾಡಕ್ಟ್ ಗಳನ್ನ ಒಂದೇ ಬ್ರ್ಯಾಂಡ್ ನಿಂದ ಲಾಂಚ್ ಮಾಡಬೇಕು ಅಂತ ಸಿದ್ಧತೆ ಮಾಡ್ತಾ ಇದ್ದಾರೆ. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಒನ್ ಪ್ಲಸ್ ಕಡೆಯಿಂದ ಒಂದು ಹೊಸ ಸ್ಪೆಷಲ್ ಎಡಿಷನ್ ಇಯರ್ ಬಡ್ಸ್ ನ ಲಾಂಚ್ ಮಾಡಿದ್ದಾರೆ. ಇದು ಬಂದು ಸ್ಟೀವನ್ ಹ್ಯಾರಿಂಗ್ಟನ್ ಎಡಿಷನ್ ಇಯರ್ ಬಡ್ಸ್. ಇದು ಒನ್ ಪ್ಲಸ್ ಇಯರ್ ಬಡ್ಸ್ Z ಮಾಡೆಲ್ ಏನಿತ್ತು ಅದನ್ನೇ ಈ ಹೊಸ ಎಡಿಷನ್ ರೂಪದಲ್ಲಿ ಬಿಟ್ಟಿದ್ದಾರೆ. ಇನ್ನು ಇದು ಡ್ಯುಯಲ್ ಟೋನ್ ಆಪ್ಷನ್ ಗಳಲ್ಲಿ ಇದ್ದು ಬಾಕಿ ಎಲ್ಲ ಫೀಚರ್ಗಳು ಒನ್ ಪ್ಲಸ್ ಬಡ್ Z ಮಾಡೆಲ್ ಏನಿತ್ತೋ ಅದೇ ಫೀಚರ್ಗಳು ಇದರಲ್ಲೂ ಕೂಡ ಇದಾವೆ. ಇನ್ನು ಇದು ಪರ್ಪಲ್ ಮತ್ತು ಮಿಂಟ್ ಕಲರ್ ಆಪ್ಷನ್ ಗಳಲ್ಲಿ ಸಿಗ್ತಾ ಇದೆ. ಇನ್ನು ಇದರ ಸ್ಪೆಸಿಫಿಕೇಶನ್ ನಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಇದರಲ್ಲೂ ಕೂಡ ಡೈನಾಮಿಕ್ ಬೇಸ್ ಆಗಿರ್ಬೋದು, ಡಾಲ್ಬಿ ಅಟ್ಮಾಸ್ ಸೌಂಡ್ ಆಗಿರ್ಬೋದು, ಹಾಗೆ ಸ್ವೆಟ್ ರೆಸಿಸ್ಟೆಂಟ್, ವಾಟರ್ ರೆಸಿಸ್ಟೆಂಟ್ ಎಲ್ಲ ಫೀಚರ್ಗಳು ಇದರಲ್ಲೂ ಕೂಡ ಕಾಣಬಹುದು. ಹಾಗೆ ಇದರಲ್ಲಿ ಬ್ಲೂಟೂತ್ 5.0 ವರ್ಷನ್ ಕನೆಕ್ಟಿವಿಟಿ ಹೊಂದಿದ್ದು ಕ್ವಿಕ್ ಪೇರ್ ಮತ್ತು ಕ್ವಿಕ್ ಸ್ವಿಚ್ ಆಪ್ಷನ್ ಕೂಡ ಕಾಣಬಹುದು. ಇನ್ನು ಇದು ಸಿಂಗಲ್ ಚಾರ್ಜ್ ನಲ್ಲಿ 20 ಗಂಟೆಗಳ ಕಾಲ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ. ಹಾಗೆ 10 ನಿಮಿಷ ಕ್ವಿಕ್ ಚಾರ್ಜ್ ಮಾಡಿ 3 ಗಂಟೆಗಳ ಕಾಲ ಇದನ್ನು ಕೇಳಬಹುದು. ಇನ್ನು ಈ ಸ್ಪೆಷಲ್ ಎಡಿಷನ್ ಇಯರ್ ಬಡ್ಸ್ ನ ಬೆಲೆ 3700 ರೂಪಾಯಿಗಳಾಗುತ್ತೆ. ಹಾಗೆ ಇದು ಜನವರಿ 27ನೇ ತಾರೀಕಿನಿಂದ ಲಭ್ಯ ಆಗುತ್ತೆ. ಇನ್ನು ಇದನ್ನು ಒನ್ ಪ್ಲಸ್ ಸ್ಟೋರ್ ಆಪ್ ಆಗಿರ್ಬೋದು ಅಥವಾ ಅಮೆಜಾನ್, ಫ್ಲಿಪ್ಕಾರ್ಟ್ ಮತ್ತು ಒನ್ ಪ್ಲಸ್ ಆಫ್ಲೈನ್ ಸ್ಟೋರ್ಗಳಿಂದನೂ ಕೂಡ ಪರ್ಚೇಸ್ ಮಾಡಬಹುದು. ಆಕ್ಚುಲಿ ಒನ್ ಪ್ಲಸ್ ಬಡ್ Z ಮಾಡೆಲ್ ಏನಿತ್ತು ಇದರ ಬೆಲೆ ಬಂದು 3190 ರೂಪಾಯಿಗಳಾಗಿತ್ತು. ಆದರೆ ಈ ಸ್ಪೆಷಲ್ ಎಡಿಷನ್ಗೆ 3700 ರೂಪಾಯಿ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಕೆಲವು ಹೊಸ ಸ್ಮಾರ್ಟ್ ಫೋನ್ಗಳು ಲಾಂಚ್ ಆಗೋದ್ರಲ್ಲಿದ್ದಾವೆ. ಅದರಲ್ಲಿ ಮೊದಲನೇ ನೋಡೋದಾದ್ರೆ ಒನ್ ಪ್ಲಸ್ 9 ಮತ್ತು ಒನ್ ಪ್ಲಸ್ 9 Pro ಲಾಂಚ್ ಆಗೋದ್ರಲ್ಲಿದೆ. ಸ್ನೇಹಿತರೆ, ಮೊದಲು ಒನ್ ಪ್ಲಸ್ ನಿಂದ ವರ್ಷಕ್ಕೆ ಒಂದು ಫೋನ್ ಬರ್ತಿತ್ತು. ಆದರೆ ಅದು ಒಂದು ಫ್ಲಾಗ್ಶಿಪ್ ಕಿಲ್ಲರ್ ಆಗಿ ಬರ್ತಾ ಇತ್ತು. ಅದಕ್ಕೋಸ್ಕರ ಜನ ವರ್ಷದ ತನಕ ಕಾಯೋರು. ಆದರೆ ಈಗ ಅವರು ಕೂಡ 3 ತಿಂಗಳಿಗೊಂದು 4 ತಿಂಗಳಿಗೊಂದು ಅಂತ ಫೋನ್ ಲಾಂಚ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇನ್ನು ಈ ಫೋನ್ ಬಗ್ಗೆ ನೋಡೋದಾದ್ರೆ ಇದರ ಕೆಲವು ಸ್ಪೆಸಿಫಿಕೇಶನ್ಸ್ಗಳು ಈಗಾಗಲೇ ಲೀಕ್ ಆಗಿದೆ. ಇನ್ನು ಇದರ ರೂಮರ್ಗಳ ಪ್ರಕಾರ ಒನ್ ಪ್ಲಸ್ 9 ಬಂದು 6.55 ಇಂಚ್ ಫುಲ್ HD ಡಿಸ್ಪ್ಲೇ ಹೊಂದಿರುತ್ತೆ. ಹಾಗೆ 9 Pro ಬಂದು 6.8 ಇಂಚ್ ಕ್ವಾಡ್ HD ಡಿಸ್ಪ್ಲೇ ಹೊಂದಿರುತ್ತೆ. ಹಾಗೆ ಇದರಲ್ಲಿ ಲೇಟೆಸ್ಟ್ ಪ್ರೊಸೆಸರ್ ಆದ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಅನ್ನು ಕಾಣಬಹುದು ಅಂತ ತಿಳಿಸಿದ್ದಾರೆ. ಹಾಗೆ ಇದರಲ್ಲಿ ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ 3.mm ಇಂಚ್ ಪಂಚ್ ಹೋಲ್ ಇರಬಹುದು ಅಂತ ಕೂಡ ತಿಳಿಸಿದ್ದಾರೆ. ಹಾಗೆ ಒನ್ ಪ್ಲಸ್ 9 Pro ಬಂದು ಒಂದು ಕರ್ವ್ ಡಿಸ್ಪ್ಲೇ ಇರಬಹುದು ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಎರಡರಲ್ಲೂ 4500 mAh ಬ್ಯಾಟರಿ ಕೂಡ ಇರಬಹುದು. ಹಾಗೆ ಇದು 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಹೊಂದಿರಬಹುದು. ಇನ್ನು ಇದರಲ್ಲೂ ಕೂಡ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ ಹೊಂದಿದ್ದು 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಹೊಂದಿರಬಹುದು. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಒನ್ ಪ್ಲಸ್ 9 ಜೊತೆಗೆ ಒನ್ ಪ್ಲಸ್ 9 ಲೈಟ್ ಕೂಡ ಲಾಂಚ್ ಮಾಡಬಹುದು. ಅದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 865 ಪ್ರೊಸೆಸರ್ ಅನ್ನು ಕಾಣಬಹುದು. ನೋಡೋಣ ಅದು ಯಾವಾಗ ಬರುತ್ತೆ, ಆಗ ಅದರ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇನ್ನು ನಂತರದನ್ನು ನೋಡೋದಾದ್ರೆ ರಿಯಲ್ಮಿನಿಂದ X7 ಮತ್ತು X7 Pro ಸದ್ಯದಲ್ಲೇ ಲಾಂಚ್ ಆಗುತ್ತೆ ಅಂತ ಲೀಕ್ ಆಗಿದೆ. ಅದು ಫ್ಲಿಪ್ಕಾರ್ಟ್ ನಲ್ಲಿ ಬಿಡುಗಡೆಯಾಗಿದೆ. ಇನ್ನು ಅದರ ಪ್ರಕಾರ ಫೆಬ್ರವರಿ 4ರಂದು ಇದು ಲಾಂಚ್ ಆಗ್ತಾ ಇದೆ. ಆದ್ರೆ ಫ್ಲಿಪ್ಕಾರ್ಟ್ ನಲ್ಲಿ ಯಾವುದೇ ರೀತಿ ಡೇಟ್ ಮೆನ್ಷನ್ ಆಗಿರಲಿಲ್ಲ. ಆದ್ರೆ ಒಬ್ಬ ಟೆಕ್ ಬ್ಲಾಕರ್ ನ ಮಿಸ್ಟೇಕ್ ನಿಂದ ಬೈ ಆಕ್ಸಿಡೆಂಟ್ ಈ ಡೇಟ್ ಲೀಕ್ ಆಗಿದೆ. ಇನ್ನು ರಿಯಲ್ಮಿ X7 ಮಾಡೆಲ್ ಅನ್ನು ನೋಡೋದಾದ್ರೆ ಇದರಲ್ಲಿ 6GB RAM ಮತ್ತು 8GB RAM ಅನ್ನೋ 2 ವೇರಿಯಂಟ್ ಗಳಿದ್ದು 128GB ಸ್ಟೋರೇಜ್ ಸಿಗುತ್ತೆ. ಹಾಗೆ X7 Pro ನಲ್ಲಿ 8GB RAM ಮತ್ತು 128GB ಸ್ಟೋರೇಜ್ ಸಿಗುತ್ತೆ. ಇನ್ನು X7 ಬಂದು ನೆಬುಲಾ ಮತ್ತು ಸಿಲ್ವರ್ ಕಲರ್ ಆಪ್ಷನ್ಸ್ ನಲ್ಲಿ ಸಿಗ್ತಾ ಇದೆ. ಹಾಗೆ X7 Pro ಬಂದು ಫ್ಯಾಂಟಸಿ ಕಲರ್ ಮತ್ತು ಮಿಸ್ಟಿಕ್ ಬ್ಲಾಕ್ ಅನ್ನೋ 2 ಕಲರ್ ಆಪ್ಷನ್ಸ್ ನಲ್ಲಿ ಸಿಗ್ತಾ ಇದೆ. ಇನ್ನು ಇದು 6.4 ಇಂಚ್ ಡಿಸ್ಪ್ಲೇ ಹೊಂದಿದ್ದು 4 ಕ್ಯಾಮೆರಾಗಳನ್ನ ಒಳಗೊಂಡಿರುತ್ತೆ. ಅದರಲ್ಲಿ ಮೇನ್ ಕ್ಯಾಮೆರಾ ಬಂದು 64 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಹೊಂದಿರುತ್ತೆ. ಹಾಗೆ ಉಳಿದಿದ್ದು 8 ಮೆಗಾ ಪಿಕ್ಸೆಲ್ ಮತ್ತು ಇನ್ನೆರಡು 2 ಮೆಗಾ ಪಿಕ್ಸೆಲ್ ಹೊಂದಿರುತ್ತೆ. ಆದ್ರೆ ಫ್ರಂಟ್ ಕ್ಯಾಮೆರಾನೇ ಬಂದು 32 ಮೆಗಾ ಪಿಕ್ಸೆಲ್ ಹೊಂದಿರುತ್ತೆ. ಇನ್ನು ಇದರ ಬ್ಯಾಟರಿ ಬಂದು 4300 mAh ಇರುತ್ತೆ. ಇನ್ನು ನಂತರದನ್ನು ನೋಡೋದಾದ್ರೆ ವಿವೋ ಕಡೆಯಿಂದನೂ ಒಂದು S70 ಮಾಡೆಲ್ ಫೋನ್ ಕೂಡ ಲಾಂಚ್ ಆಗ್ತಾ ಇದೆ. ಇನ್ನು ಇದರಲ್ಲಿ ಬಹುತೇಕ ವಿವೋ S7 ಏನಿತ್ತು ಅದೇ ಸ್ಪೆಸಿಫಿಕೇಶನ್ ಇದರಲ್ಲೂ ಕೂಡ ಕಾಣಬಹುದು. ಆದ್ರೆ S7 ಬಂದು ಸ್ನ್ಯಾಪ್ಡ್ರ್ಯಾಗನ್ 765 ಪ್ರೊಸೆಸರ್ ಹೊಂದಿತ್ತು. ಆದ್ರೆ S70 ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 820 ಪ್ರೊಸೆಸರ್ ಅನ್ನು ಕಾಣಬಹುದು. ಹಾಗೆ ಇದರಲ್ಲಿ 6.44 ಇಂಚ್ ಅಮೋಲೆಡ್ ಡಿಸ್ಪ್ಲೇ ಅನ್ನು ಕಾಣಬಹುದು. ಇನ್ನು ಇದರಲ್ಲಿ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಹೊಂದಿದ್ದು 64 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಹೊಂದಿದ್ದು ಇನ್ನುಳಿದಿದ್ದು 8 ಮೆಗಾ ಪಿಕ್ಸೆಲ್ ಮತ್ತು 2 ಮೆಗಾ ಪಿಕ್ಸೆಲ್ ಅನ್ನು ಕಾಣಬಹುದು. ಆದ್ರೆ ಇನ್ನೊಂದು ವಿಶೇಷ ಏನಂದ್ರೆ ಇದರ ಫ್ರಂಟ್ ಕ್ಯಾಮೆರಾ ಬಂದು ಡ್ಯುಯಲ್ ಕ್ಯಾಮೆರಾಗಳಾಗಿರುತ್ತೆ. ಸೊ ಸೆಲ್ಫಿ ಕ್ಯಾಮೆರಾಗಳೇ 2 ಕ್ಯಾಮೆರಾ ಸಿಗ್ತಾ ಇದೆ. ಒಂದು 44 ಮೆಗಾ ಪಿಕ್ಸೆಲ್ ಮತ್ತು 8 ಮೆಗಾ ಪಿಕ್ಸೆಲ್. ಇನ್ನು ಇದರ ಬ್ಯಾಟರಿ ಬಂದು 4000 mAh ಬ್ಯಾಟರಿ ಹೊಂದಿದ್ದು 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಹೊಂದಿದೆ.
ಹೊಂದಿರುತ್ತೆ. ಸ್ನೇಹಿತರೆ, ಇದಿಷ್ಟೇ ಇವತ್ತಿನ ಸುದ್ದಿಗಳು. ಈ ಸುದ್ದಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದರಿಂದ ನಾನು ನಿಮ್ಗೆ ಏನ್ ಬೇಕೋ ಅದನ್ನೇ ಕೊಡೋಕೆ ಪ್ರಯತ್ನ ಪಡ್ತೀನಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.